ನಮಸ್ಕಾರ, ನೀವು ನೋಡ್ತಿದ್ದೀರಾ ನ್ಯೂಸ್ ಫಸ್ಟ್. ನಾನು ನವೀನ್ ಕುಮಾರ್. ಈ ಹೊತ್ತಿನ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಬೆಂಗಳೂರಲ್ಲಿ 7 ಕೋಟಿ 11 ಲಕ್ಷ ರೂಪಾಯಿ ದರೋಡೆ. ಸಿಎಂಎಸ್ ಸಿಬ್ಬಂದಿಯ ಮೇಲೆಯೇ ಇದೆ ಹಲವು ಅನುಮಾನ. ಪೊಲೀಸರಿಂದ ತನಿಖೆ ಇನ್ನಷ್ಟು ಚುರುಕು. ಸಿಎಂಎಸ್ ಸೆಕ್ಯೂರಿಟಿ ಸಿಬ್ಬಂದಿಗೆ ರಾತ್ರಿ ಇಡೀ ವಿಚಾರಣೆ. ನಮ್ಮ ಪಾತ್ರ ಏನೂ ಇಲ್ಲ ಅಂತಿರುವ ಸಿಬ್ಬಂದಿ, ಇತ್ತೀಚೆಗೆ ಕೆಲಸ ಬಿಟ್ಟು ಹೋದವರು, ಅನುಮಾನಾಸ್ಪದ ಸಿಬ್ಬಂದಿಯ ಬಗ್ಗೆಯೂ ಮಾಹಿತಿ ಕಲೆ. ದರೋಡೆ ಸಂಬಂಧ ಸಿದ್ದಾಪುರ ಠಾಣೆಯಲ್ಲಿ ಚಾಲಕ, ಕಸ್ಟೋಡಿಯನ್, ಗನ್ಮ್ಯಾನ್ಗಳ ವಿಚಾರಣೆ. ಎಲ್ಲರಿಂದಲೂ ಒಂದೇ ರೀತಿಯ ಹೇಳಿಕೆ. ಆರೋಪಿಗಳ ಪತ್ತೆಯೇ ಪೊಲೀಸರಿಗೆ ತಲೆನೋವು. ಸಿಬ್ಬಂದಿಯ ಫೋನ್ ರಿಟ್ರೀವ್ಗೆ ಸಜ್ಜು. ದರೋಡೆ ಮಾಡಿದ ಹಣಕ್ಕೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತಾ ಅನ್ನೋ ಪ್ರಶ್ನೆ. ವಿಮೆ ಮಾಡಿಸಿದ್ರು ಇವೆ ಹಲವು ಕಂಡೀಷನ್ಸ್. ಆರೋಪಿಗಳು ಮತ್ತು ಹಣ ಎರಡೂ ಪತ್ತೆಯಾಗದೆ ಇದ್ರೆ ಮಾತ್ರ ಕ್ಲೈಮ್ ಆಗೋದು. ಜೈಲಿನಿಂದ ರಾಬರಿಗೆ ಸಂಚು ರೂಪಿಸಿರೋ ಅನುಮಾನ. ಪರಪ್ಪನ ಅಗ್ರಹಾರ ಜೈಲಿಗೆ ತೆರಳಿದ ಪೊಲೀಸ್ ಟೀಮ್. ರಾಬರಿ ಗ್ಯಾಂಗ್ ಹಾಗೂ ಜೈಲಿನ ಒಳಗಿರುವ ಯಾರಿಗಾದರೂ ಲಿಂಕ್ ಇದೆಯಾ ಅಂತ ಪರಿಶೀಲನೆ. ಏಳು ಕೋಟಿ ಹಣದ ಜೊತೆ ದರೋಡೆಕೋರರು ಹೋಗಿದ್ದು ಎಲ್ಲಿಗೆ? ಕುಪ್ಪಂಗೆ ಹೋದ್ರಾ, ಹೊಸೂರು ಕಡೆ ಹೋದ್ರಾ? ಆಂಧ್ರ ಪ್ರದೇಶಕ್ಕೂ ಪರಾರಿಯಾಗಿರೋ ಶಂಕೆ. ಎಲ್ಲಾ ಕಡೆಗಳಲ್ಲೂ ಪೊಲೀಸರ ಹುಡುಕಾಟ. ಕರ್ನಾಟಕದ ಗಡಿ ಭಾಗಗಳಲ್ಲಿ ಆರೋಪಿಗಳಿಗಾಗಿ ತೀವ್ರ ಶೋಧ. 50ಕ್ಕೂ ಹೆಚ್ಚು ಪೊಲೀಸರಿಂದ ಹುಡುಕಾಟ. 2 ತಂಡಗಳಾಗಿ ದರೋಡೆ, 4 ತಂಡಗಳಾಗಿ ಪೊಲೀಸರಿಂದ ಶೋಧ. ನಕಲಿ ನಂಬರ್ ಪ್ಲೇಟ್ ಬಳಸಿದ್ದರಿಂದ ಕಾರು ಪತ್ತೆ ಸದ್ಯದ ಸವಾಲು. ದರೋಡೆಗೆ ಪಕ್ಕಾ ಪ್ರೀ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿರೋದು ದೃಢ. ವೆಬ್ ಸಿರೀಸ್ಗಳಲ್ಲಿರುವ ಟೆಕ್ನಿಕ್ ಯೂಸ್ ಮಾಡಿ ಕೃತ್ಯ. 3 ಠಾಣೆಗೆ ಸೇರುವ ಸ್ಥಳದಲ್ಲಿ ವಾಹನವನ್ನ ಬಿಟ್ಟಿದ್ಯಾಕೆ? ದಿ ಗ್ರೇಟ್ ರಾಬರಿ ಪಟ್ಟಿಗೆ ಸೇರುತ್ತಾ ಸಿದ್ದಾಪುರ ದರೋಡೆ. ದುಶ್ಚಟಗಳ ಹಿಂದೆ ಬಿದ್ದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಂದ ರಾಬರಿ. ದರೋಡೆ ನಡೆಸಿ ಸಿಕ್ಕಿಬಿದ್ದ ಬೆಂಗಳೂರಿನ ಬಿಎಂಎಸ್ ಕಾಲೇಜು ವಿದ್ಯಾರ್ಥಿಗಳು. ಮಂಡ್ಯ ಪೊಲೀಸರಿಂದ 3 ಹೆದ್ದಾರಿ ದರೋಡೆಕೋರರ ಬಂಧನ. ಡಿಕೆ ಶಿವಕುಮಾರ್ ತ್ಯಾಗದ ಮಾತಿಗೆ ಕಾರಣವೇನು? ದೆಹಲಿಯಲ್ಲಿ ಖರ್ಗೆ ಮಾತಿಂದ ಬೇಸರಗೊಂಡಿದ್ದಾರಾ ಡಿಕೆಶಿ? ಚರ್ಚೆಗೆ ಗ್ರಾಸವಾದ ಕೆಪಿಸಿಸಿ ಅಧ್ಯಕ್ಷರ ಹೇಳಿಕೆ. ಸಂಪುಟ ಪುನರ್ರಚನೆಯ ಬಗ್ಗೆ ಸಿಗದ ಕ್ಲಾರಿಟಿ. ಸಿಎಂ ಡಿಸಿಎಂ ಬೆಂಬಿಡದ ಸಚಿವಾಕಾಂಕ್ಷಿಗಳು. ಹೈಕಮಾಂಡ್ ನಾಯಕರು ಏನ್ ಹೇಳಿದ್ದಾರೆ ಅಂತ ವಿಚಾರಿಸ್ತಾ ಇರೋ ಶಾಸಕರು. ಬೆಂಗಳೂರಿನ ವಿಧಾನಸೌಧ ಮೇಲಿರುವ ಪ್ರೀತಿ ಬೆಳಗಾವಿ ಸುವರ್ಣಸೌಧ ಮೇಲೆ ಏಕಿಲ್ಲ? 2 ಸಲ ಪ್ರಸ್ತಾವನೆ ಸಲ್ಲಿಸಿದರೂ ಸುವರ್ಣಸೌಧ ನವೀಕರಣಕ್ಕೆ ಬಿಡುಗಡೆಯಾಗದ ಅನುದಾನ. 13 ವರ್ಷಗಳಿಂದ ಕಂಡಿಲ್ಲ ಸುಣ್ಣ ಬಣ್ಣ. ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಕ್ಕೆ ಒತ್ತಾಯಿಸಿ ರೈತರ ಹೋರಾಟ. ಗದಗದ ಲಕ್ಷ್ಮೇಶ್ವರ ಪಟ್ಟಣ ಬಂದ್. ತಾಲೂಕಿನಾದ್ಯಂತ ಶಾಲೆ ಕಾಲೇಜುಗಳಿಗೆ ರಜೆ. ಕಳೆದ 5 ದಿನಗಳಿಂದ ನಡೀತಾ ಇರುವ ಅಹೋರಾತ್ರಿ ಸತ್ಯಾಗ್ರಹ. ಶಾಸಕ ಮಾನಪ್ಪ ವಜ್ಜಲ್ ಅಳಿಯನಿಂದ ಅಕ್ರಮ ಮರಂ ಗಣಿಗಾರಿಕೆ ಆರೋಪ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಸ್ಥಳ ಪರಿಶೀಲನೆ ನಡೆಸಿದ್ದ ಮಸ್ಕಿ ತಹಶೀಲ್ದಾರ್. ಸರ್ವೆ ಬಳಿಕ ರೈತನ ಜಮೀನಿನಲ್ಲಿ ಅಕ್ರಮ ಗಣಿಗಾರಿಕೆ ನಡೆಸಿದ್ದಾಗಿ ಸಾಬೀತು. ಶ್ವಾನದ ಜೊತೆ ವಾಕ್ ಹೋಗಿದ್ದ ಯುವತಿ. ನಾಯಿ ಮುದ್ದಾಡೋ ರೀತಿ ನಾಟಕ ಮಾಡಿ ಆಕೆ ಜೊತೆ ಮಿಸ್ಬಿಹೇವ್. ಕ್ಷಣ ಮಾತ್ರದಲ್ಲಿ ಯುವತಿ ಮೊಬೈಲ್ ಫೋನ್ ಎಗರಿಸಿ ಎಸ್ಕೇಪ್ ಆಗಿದ್ದ ವಿಘ್ನೇಶ್ ಅಂದರ್.
ಬಿಹಾರದಲ್ಲಿ ಪ್ರಮಾಣ ವಚನ ಸ್ವೀಕರಿಸಲು ಭರ್ಜರಿ ತಯಾರಿ. 10ನೇ ಬಾರಿಗೆ ಬಿಹಾರ ಸಿಎಂ ಆಗಿ ನಿತೀಶ್ ಕುಮಾರ್ ಪದಗ್ರಹಣ. ಕಳೆದ ಬಾರಿಯಂತೆ ಈ ಬಾರಿಯೂ ಇಬ್ಬರು ಡಿಸಿಎಂ ಪ್ರತಿಜ್ಞೆ. ಕೆಂಪು ಕೋಟೆಯಿಂದ ಕಾಶ್ಮೀರದ ಕಾಡಿನವರೆಗೆ ಭಾರತದ ಮೇಲೆ ದಾಳಿ ನಡೆಸಿದ್ದೇವೆ. ತಮ್ಮದೇ ದೊಡ್ಡ ಸಾಧನೆ ಎಂಬಂತೆ ಸತ್ಯ ಒಪ್ಪಿಕೊಂಡ ಪಾಕ್ ನಾಯಕ ಚೌಧರಿ ಅನ್ವರುಲ್ ಹಕ್. ಜಗತ್ತಿನ ಮುಂದೆ ಮತ್ತೊಮ್ಮೆ ಭಯೋತ್ಪಾದಕತೆಯ ಮುಖ ತೆರೆದಿಟ್ಟ ಪಾಕಿಸ್ತಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.